ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಈ ವಾರ ದೊಡ್ಡ ಡ್ರಾಮಾವೇ ನಡೆದು ಹೋಗಿದೆ. ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ನಡೆದ ಟಾಸ್ಕ್ಗಳಲ್ಲಿ ಒಂದು ತಂಡ ಜಯ ಸಾಧಿಸಿದರೂ ಅವರಲ್ಲಿ ಒಮ್ಮತದ ನಿರ್ಧಾರ ಇರದ ಕಾರಣ ಬಿಗ್ ಬಾಸ್ ದೊಡ್ಡ ನಿರ್ಧಾರ ತೆಗೆದುಕೊಂಡರು. ಇದೀಗ ಇಂದು ಕ್ಯಾಪ್ಟನ್ ಪಟ್ಟಕ್ಕಾಗಿ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ನಡೆಯಲಿದೆ. ಇದರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ನೋಡಬೇಕಿದೆ. ರೇಸ್ನಲ್ಲಿ ಒಟ್ಟು 4 ಜನ ಸ್ಪರ್ಧಿಗಳಿದ್ದಾರೆ. ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕಾಗಿ ನಡೆದ ನೀಲಿ ತಂಡ ಕೆಂಪು ತಂಡ ನಡುವಣ ಟಾಸ್ಕ್ನಲ್ಲಿ ಅಂತಿಮವಾಗಿ ಕೆಂಪು ತಂಡ ಜಯ ಸಾಧಿಸಿತು. ಹೀಗಾಗಿ ಇವರ ತಂಡದಿಂದ ಓರ್ವ ಸದಸ್ಯನನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಆಯ್ಕೆ ಮಾಡಬೇಕಿತ್ತು. ಅವರದ್ದೇ ತಂಡದ ಸದಸ್ಯರ ಒಮ್ಮತದ ನಿರ್ಧಾರ ಕೈಗೊಳ್ಳಬೇಕಿತ್ತು. ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಧನುಷ್, ರಾಶಿಕಾ ಹಾಗೂ ಮಾಲು ರಾಶಿಕಾ ಹೆಸರನ್ನು ತೆಗೆದುಕೊಂಡರು. ಆದರೆ ಗಿಲ್ಲಿ ಮತ್ತು ಸ್ಪಂದನ ತಮ್ಮ ತಮ್ಮ ಹೆಸರನ್ನು ತೆಗೆದುಕೊಂಡರು. ಎಷ್ಟೇ ಚರ್ಚೆ ಮಾಡಿದರೂ ಗಿಲ್ಲಿ ಇತರರ ಹೆಸರು ಸೂಚಿಸಲು ತಯಾರಿರಲಿಲ್ಲ. ರಾಶಿಕಾಗೆ ಹೆಚ್ಚು ವೋಟ್ ಬಂದಿದ್ದರೂ ಇಲ್ಲಿ ಒಮ್ಮತದ ನಿರ್ಧಾರ ಇಲ್ಲದ ಕಾರಣ ಬಿಗ್ ಬಾಸ್ ಕೆಂಪು ತಂಡಕ್ಕೆ ಸಿಕ್ಕ ಸ್ಟೂಡೆಂಟ್ ಆಫ್ ದಿ ವೀಕ್ ಆಫರ್ ಅನ್ನು ರದ್ದುಗೊಳಿಸಿದರು. ಬಳಿಕ ಬಿಗ್ ಬಾಸ್ ಇನ್ನೊಂದು ಆಫರ್ ನೀಡಿದರು. ಒಂದು ತಂಡದ ಸದಸ್ಯರು ಎದುರಾಳಿ ತಂಡದ ಸದಸ್ಯರನ್ನು ಮನವೊಲಿಸಿ ನಮಗೆ ವೋಟ್ ಹಾಕಬೇಕೆಂದು ರಿಕ್ವೆಸ್ಟ್ ಮಾಡಬೇಕು. ಸದ್ಯ ಈ ರೀತಿ ನಡೆದ ಪ್ರಕ್ರಿಯೆಯಲ್ಲಿ ಒಟ್ಟು 4 ಜನ ಕಾವ್ಯ, ಶೈವ, ಧನುಷ್, ಜಾನ್ವಿ ಮತ್ತು ಅಭಿ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ.